ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಅಕ್ಕ ಮನೆಗೆ ಕೂಡ ಬಂದಿದ್ದೀನಿ. ಬರ್ತ್ಡೇ ಇರೋದ್ರಿಂದ ನಾನು ಅಕ್ಕ ಎಲ್ಲ ಸೇರಿಕೊಂಡು ಸಿಂಪಲ್ಲಾಗಿ ಬರ್ತ್ಡೇ ಡೆಕೋರೇಷನ್ ಕೂಡ ಮಾಡ್ಕೊತಾ ಇದ್ದೀವಿ. ಅಮ್ಮ ಮಕ್ಕಳನ್ನ ಗಲಾಟೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇವಳು ನನ್ನ ಸೊಸೆ ಮುದ್ದು, ಇವಳು ಹರ್ಷಪ್ರಿಯಾ ಅಂತ ನಮ್ಮ ಗೌತಮಿ ಫ್ರೆಂಡ್. ಇವರು ನಮ್ಮಮ್ಮ. ಇವಳು ಬರ್ತ್ಡೇ ಗರ್ಲ್. ಎಲ್ಲರೂ ಕೂಡ ವಿಶ್ ಮಾಡಿ ಬರ್ತ್ಡೇ ಗರ್ಲಿಗೆ. ಇವರು ಅವರ ಅಣ್ಣ ಲವಿತ್ ಅಂತ. ಡೆಕೋರೇಷನ್ ಕೂಡ ಮಾಡೋಣ ಅಂತ ಮಾಡ್ಕೊತಾ ಇದ್ದೀವಿ, ಎಲ್ಲ ಪ್ರಿಪರೇಷನ್ ಕೂಡ ಮಾಡ್ಕೊತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಅನ್ನೋ ಟ್ಯಾಗ್ ಕೂಡ ನಾವು ಹಾಕಿದ್ದೀನಿ. ಹಾಗೆಲ್ಲೇ ಸಿಂಪಲ್ಲಾಗಿ ಒಂದು ಲೈಟಿಂಗ್ ಕೂಡ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪರೇಷನ್ ಮಾಡಿ ಲೈಟಿಂಗ್ ಕೂಡ ನಾನು ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಮಾಡೋದು, ತುಂಬ ಸಿಂಪಲ್ಲಾಗಿ ಐಡಿಯಾ ಮೇಲೆ ಎಲ್ಲರೂ ಐಡಿಯಾ ಕೊಡ್ತಾಯಿದ್ದಾರೆ, ಹಾಗೆ ಮಾಡು ಹೀಗೆ ಮಾಡು ಅಂತ ಅವ್ರ ಐಡಿಯಾ ನಾನು ಮಾಡಿದ್ದೀನಿ. ಲೈಟಿಂಗ್ ಕೂಡ ಬಿಟ್ಟೆ. ಲೈಟಿಂಗ್ ಬಿಟ್ಟ ಮೇಲೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಳು ನನ್ನ ಸೊಸೆ ಮುದ್ದು ತುಂಬ ಚೆನ್ನಾಗೇ ಬಂದಿದೆ ಅಂತ ಅಮ್ಮ ಹಂಗಲ್ಲ ಹೀಗೆ ಹಾಕು ಅಂತ ಎಲ್ಲ ಹೇಳ್ಕೊಡ್ತಾಯಿದ್ರು. ಹಾಗೆ ಹಾಕಿದೆ. ಆಮೇಲೆ ಸಿಂಪಲ್ಲಾಗಿ ಒಂದು ದಿಂಬನ ಕೂಡ ಇಟ್ಟು ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡಿದ್ದೀನಿ. ಇವರು ನಮ್ಮಮ್ಮ, ಇವಳು ನನ್ನ ಸೊಸೆ ಮುದ್ದು, ಇವರು ನಮ್ಮ ಅತ್ತಿಗೆ ಅವಳ ಹಾದ್ವಿಕ್. ಸೊ ಇವರು ನಮ್ಮ ಅತ್ತಿಗೆ ಚೆನ್ನಾಗಿ ಕುರ್ಕುರೆ ಬಾರಿಸಾಕ್ತಾ ಇದ್ದಾಳೆ. ಅವಳು ಸಿಕ್ಕಿದ್ದೆ ಚಾನ್ಸು ಅಂತ ಬಂದಾಗಿಂದ ಕುರ್ಕುರೆ ತಿನ್ನೋದ್ರಲ್ಲೇ ಬ್ಯುಸಿಯಾಗಿದ್ದಾಳೆ. ಸಿಂಪಲ್ಲಾಗಿ ಹಿಂಗೆ ಡೆಕೋರೇಷನ್ ಕೂಡ ಬಂದಿದೆ. ಎಲ್ಲರೂ ಹೇಗಿದೆ ಅಂತ ಕಾಮೆಂಟ್ ಕೂಡ ಮಾಡಿ. ಚೆನ್ನಾಗಿ ಬಂದಿದೆಯಾ, ಹೇಗಿದೆ ಅಂತ ಮಾಡಿ ಕ್ವಿಕ್ಕಾಗಿ ಮಾಡಿದ್ವಿ. ಎಲ್ಲರೂ ಒಂದು ಐಡಿಯಾ ಕೊದ್ದು ಮಾಡಿದ್ವಿ. ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಮ್ಮ ಅಕ್ಕ ಕೂಡ ತುಂಬ ಚೆನ್ನಾಗಿದೆ ಕಣೆ, ಸಿಂಪಲ್ ಆದರೂ ಪರವಾಗಿಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ, ಸಾಕು ಇಷ್ಟೇ ಸಾಕು, ಚೆನ್ನಾಗಿದೆ, ನನಗಿಷ್ಟ ಆಯಿತು ಅಂತ ಕೂಡ ಎಲ್ಲ ಹೇಳಿದ್ರು. ನಿಮಗೆ ಹೇಗಿದೆ ಅಂತ ಹೇಳಿ. ಆಮೇಲೆ ವೆಲ್ಕಮ್ ಮಾಡೋಣ ಅಂತೇಳಿಬಿಟ್ಟು ಹೂವನ್ನು ಹಾಕಿ ಸ್ವಾಗತನೂ ಮಾಡೋಣ ಅಂತೇಳ್ಬಿಟ್ಟು ಫ್ಲವರಿಂದ ಸ್ವಲ್ಪ ಡೆಕೋರೇಷನ್ ಕೂಡ ಕ್ವಿಕ್ಕಾಗಿ ಅದು ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ. ಆಮೇಲೆ ಬೇಗ ಬೇಗ ಮಾಡಿದ್ವಿ. ಅಣ್ಣ ತಂಗಿ ಕೂಡ ಕರ್ಕೊಂಬಂದರು. ಅಣ್ಣನೇ ತಂಗಿನ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬರ್ತಾ ಇದ್ದಾನೆ. ಅವಳು ಬೊಬ್ಬಳೆ ಬಾರೆ ಅಂದರೆ ನಮ್ಗೆ ಬರೋಲ್ಲ, ಚಾಕ್ಲೇಟ್ ಬೇಕು ಅಂತ ಹಠ ಮಾಡಿದ್ಲು. ನಾವೊಂದು ಮತ್ತೆ ಅವ್ನ ಬೈಕಲ್ಲಿ ಕೂಡ ನನ್ನ ತಂಗಿನ ಬೈಕಲ್ಲಿ ಕರ್ಕೊಂಬರ್ತೀನಿ ವೆಲ್ಕಮ್ ಮಾಡೋಣ ಅಂತೇಳ್ಬಿಟ್ಟು ಬೈಕಲ್ಲಿ ಕೊಂಡ್ರಿಸ್ಕೊಂಡು ಹೀರೋ ಥರ ಬರ್ತಾ ಇದ್ದಾನೆ. ಬರ್ತ್ಡೇ ಕೂಡ ಅಕ್ಕ ಬಾವ ಪಾಪು ಎಲ್ಲ ಸೇರಿಕೊಂಡು ಕೇಕ್ ಕೂಡ ಕಟ್ ಮಾಡಿದ್ರು. ನೀವು ಕೂಡ ವಿಶ್ ಮಾಡಿ ನಮ್ಮ ಗೌತಮಿಗೆ, ಬರ್ತ್ಡೇ ಗರ್ಲಿಗೆ ವಿಶ್ ಮಾಡಿ ಎಲ್ಲರೂ. ಕೇಕ್ ಕೂಡ ಕಟ್ ಮಾಡಿ ಅವ್ರ ಅಮ್ಮಗೂ ಕೂಡ ತಿನ್ನಿಸಿದ್ರು. ಅವರೇ ನಮ್ಮ ಅಕ್ಕ, ಅವರು ನಮ್ಮ ಭಾವ. ಅವಳು ಬರ್ತ್ಡೇ ಗರ್ಲ್ ಗೌತಮಿ ಅಂತ. ಆಮೇಲೆ ಅಣ್ಣ ತಂಗಿ ಕೂತ್ಕೊಂಡು ಕೇಕ್ ಕಟ್ ಮಾಡಿಕೊಂಡು ಒಬ್ರಿಗೊಬ್ರು ತಿನ್ನಿಸ್ಕೊಂಡು ನೈಫಲ್ಲೇ ತಿನ್ನಿಸ್ಕೊತಾ ಇದ್ದಾರೆ. ಕೈ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ನೈಫಲ್ಲೇ ತಿನ್ನಿಸ್ಕೊತಾ ಇದ್ದಾರೆ. ಯಾರ್ಡ್ ಸಿಂಬಲ್ಲು ಬಟರ್ಫ್ಲೈ ಬಂದಿರೋದಕ್ಕೆ ತುಂಬ ಲುಕ್ಕಾಗಿ ಕಾಣಿಸಿದೆ. ಆ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ದರು. ಇವರು ಕರಿ ಅಂದರೆ ಕರೀತಾ ಇರಲಿಲ್ಲ, ನಾವೇ ಹೋಗಿ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಅವ್ರು ತಂದಿರೋ ಚಾಕ್ಲೇಟ್ಸು ಗಿಫ್ಟ್ಸು ಎಲ್ಲ ಕೊಟ್ಟು ಕೂತ್ಕೊಂಡು ಒಂದು ಸೆಲ್ಫಿಯನ್ನು ಕೂಡ ತೆಗೆಸ್ಕೊಂಡ್ರು ಅವ್ರ ಹತ್ರ. ಕೇಕ್ ತಿನ್ನಿಸು ಅಂದರೆ ತಿನ್ನಿಸ್ತಾನೆ ಇಲ್ಲ ಅವನು. ತಂದಿರೋ ಅವರಿಗೆ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ರಿಸ್ಕೊಂಡು ಒಂದು ಸೆಲ್ಫಿ ಕೂಡ ತೆಗೆಸ್ಕೊಟ್ಟಿದ್ದೀವಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾದ್ಮೇಲೆ ಕೇಕ್ ಕೂಡ ತಿನ್ಕೊಂಡ್ರು. ತುಂಬ ಚೆನ್ನಾಗಿ ಎಂಜಾಯ್ ಕೂಡ, ಎಲ್ಲರ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಕೂಡ ಎಕ್ಸೈಟ್ಮೆಂಟಲ್ಲಿದ್ದರು. ಅವ್ನು ಬರ್ತಡೇ ಅಂತ ಬೆಳಗ್ಗೆಯಿಂದ ಅಲ್ಲೇ ಕೂಡ ಇದ್ದರು. ಅದಾಗಿ ಬರ್ತಡೇ ಕೂಡ ಮುಗಿಸ್ಕೊಂಡು ಒಂದು 4 ನಾಗ್ತಾ ಇದ್ದಾನೆ. ಹಂಗೆಲ್ಲ ಮಾಡಬಾರ್ದು ಕಣೋ ಅಂತ ಹೇಳಿದ್ರು. ಅವನದು ಕೇಳ್ತಾನೆ ಇಲ್ಲ ಮಾತು, ಯಾರ ಮಾತು ಕೂಡ ಅವನು ಕೇಳ್ತಾನೆ ಇಲ್ಲ. ತಿಂತಾ ಇದ್ದಾನೆ ಸುಮ್ಮನೆ, ಕೇಕು ಚಿಕ್ಕಿದ್ದೆ ಚಾನ್ಸು ಅಂತ ತಿನ್ಕೊತಾನೆ ಹೋಗ್ತಾ ಇದ್ದಾನೆ. ಆಗಲಿ ಬಾರೆ ಎದ್ದು ಈ ಕಡೆ ಆದರೂ ಬರ್ತಾ ಇಲ್ಲ. ನಮ್ಮಮ್ಮ ಅಪ್ಪ ಕೂಡ ಬಂದಿದ್ದರು. ಲೇಟಾಗಿ ಬಂದರು ನಮ್ಮಪ್ಪ. ಅವರೇ ನಮ್ಮಪ್ಪ, ಇವರು ನಮ್ಮ ಅತ್ತಿಗೆ, ಅವರು ನಮ್ಮ ಭಾವ. ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಅವ್ನು ನೋಡಿ ತುಂಬ ಖುಷಿಪಟ್ಟರು. ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಒಂದು ಚಾಕ್ಲೇಟ್ ಇಟ್ಕೊಂಡು ಲಾಸ್ಟಿಗೆ ಎದ್ದು ಬಂದು ನಿಂತ್ಕೊಂಡು ತಿಂತಾ ಇದ್ದಾನೆ. ಯಾರೇನು ಹೇಳಿದ್ರು ಅವ್ನು ಕಿವಿಗೆ ಹಾಕ್ಕೊತ ಇಲ್ಲ. ಕೇಕ್ ಮೇಲೆ ಒಂದು ಜ್ಞಾನ ಎಲ್ಲ ಕೇಕ್ ಮೇಲೇ ಇದೆ. ಕೇಕ್ ಕೂಡ ತಿನ್ಕೊಂಡ. ಆಯಿತು ಅಂತ ನಮ್ಮಮ್ಮ ಕೂಡ ತಂದಿರೋ ಗಿಫ್ಟ್ಸು, ನಾವು ಕೂಡ ಅವಳಿಗೆ ಸ್ವಲ್ಪ ಬಟ್ಟೆ ಕೂಡ ತಂದಿದ್ವಿ. ಆ ಬಟ್ಟೆನೂ ಕೂಡ ಅಮ್ಮ ಕೊಟ್ಟು ಒಂದು ಫೋಟೋನ ತೆಗೆಸ್ಕೊಂಡ್ರು. ನಾವು ಕೂಡ ಲಾಸ್ಟಾಗಿ ಫೋಟೋ ತೆಗೆಸ್ಕೊಂಡು ಈ ವಿಡಿಯೋ ಕೂಡ ಇಲ್ಲ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.